ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಲಾವಣ್ಯ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೆ ಅನ್ನೋ ಮಾತಿದೆ. ಆದ್ರೆ ಜನರಿಗೆ ನ್ಯಾಯ ಹೇಳುವಂತಹ ನ್ಯಾಯಾಧೀಶರೊಬ್ಬರು ತನ್ನ ಕುಟುಂಬದ ಸಮಸ್ಯೆಯನ್ನ ಬೀದಿಗೆ ತಂದಿದ್ದಾರೆ. ಚಾಮರಾಜನಗರ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಸುನೀತಾ ತನ್ನ ಕುಟುಂಬದ ಜಗಳವನ್ನ ಹಾದಿ ರಂಪಾಟವನ್ನ ಮಾಡಿದ್ದಾರೆ. ಈಗ ತನ್ನ ಗಂಡನ ಮೇಲೆ ಸುಳ್ಳು ಕೇಸನ್ನ ಹಾಕಿ ಸಿಲುಕಿಸಿ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ಹೈಕೋರ್ಟ್ ಮೆಟ್ಲೇರಿದಂತಹ ಪತಿಗೆ ಈಗ ಪ್ರಕರಣಕ್ಕೆ ತಡೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದೆ. ಚಾಮರಾಜನಗರ ಜಿಲ್ಲೆ ಸಂತೆ ಮರಹಳ್ಳಿಯ ಸುಜಾತಾ ಜೊತೆ 1.5 ವರ್ಷದ ಹಿಂದೆ ಮೈಸೂರಿನ ಎಂಎ ಸುಮಂತ್ ಮದುವೆಯಾಗಿದ್ರು. ವೃತ್ತಿಯಲ್ಲಿ ನ್ಯಾಯಾಧೀಶಿಯಾಗಿರುವಂತಹ ಸುಜಾತಾ ಪತಿಯನ್ನ ಕಡೆಗಣಿಸಿ ಬೇರೊಬ್ಬರ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂತ ಪತಿ ಸುಮಂತ್ ಅವರು ಆರೋಪಿಸಿದ್ದಾರೆ. ಈಗ ಪತಿಗೆ ತನ್ನ ವಿಚಾರ ಎಲ್ಲಿ ಬಹಿರಂಗವಾಗ್ಬಿಡತ್ತೆ ಅನ್ನುವಂತಹ ದುರುದ್ದೇಶದಿಂದ ತನ್ನ ತಪ್ಪನ್ನ ಮರೆಮಾಚೋಕೆ ಗಂಡ ಸುಮಂತ್ ಮತ್ತು ಅವರ ಕುಟುಂಬದ ವಿರುದ್ಧ ಸುಳ್ಳು ಕೇಸನ್ನ ದಾಖಲಿಸಿದ್ರು. ಚಾಮರಾಜನಗರ ಜಿಲ್ಲೆ ಸಂತೆ ಮರಹಳ್ಳಿ ಪೊಲೀಸರಿಗೆ ದೂರನ್ನ ದಾಖಲಿಸಿದಂತಹ ಪತ್ನಿ ಸುಜಾತಾ ಅವರು ದೂರನ್ನ ದಾಖಲಿಸಿದ್ರು. ಈ ಸಂಬಂಧ ಚಾಮರಾಜನಗರ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿದ್ದು. ಈಗ ಪ್ರಕರಣ ಸಂಬಂಧ ಪತ್ನಿ ದುರುದ್ದೇಶದ ಬಗ್ಗೆ ನ್ಯಾಯಾಲಯ ಛೀಮಾರಿಯನ್ನ ಹಾಕಿದೆ. ಅಲ್ಲದೆ ಪತಿ ಸುಮಂತ್ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಸುಳ್ಳು ಕೇಸನ್ನ ಹಾಕಿ ಇಲ್ಲಸಲ್ಲದ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಅಂತ ದೂರನ್ನ ಕೂಡ ದಾಖಲಿಸಿದ್ದು. ಈಗ ಗಂಡ ಹೆಂಡತಿ ಜಗಳ ಹೈಕೋರ್ಟ್ ಮೆಟ್ಲೇರಿತು. ಮಾರ್ಚ್ 18ರಂದು ಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ವಿಚಾರಣೆಯನ್ನ ನಡೆಸಿ ಪತ್ನಿಗೆ ಬುದ್ಧಿವಾದವನ್ನ ಹೇಳಿ ಪ್ರಕರಣಕ್ಕೆ ತಡೆಯನ್ನ ನೀಡಿ ಆದೇಶಿಸಿದ್ದಾರೆ.